ಪಹಲ್ಗಾಮ್ ದಾಳಿಗೆ ಉಗ್ರರಿಗೆ ಸ್ಥಳೀಯರಿಂದಲೇ ನೆರವು ಸಿಕ್ಕಿರಬಹುದಾದ ಅನುಮಾನ ಆರಂಭದಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಇದೇ ವಿಚಾರವಾಗಿ ಮೃತಪಟ್ಟ ಶುಭಮ್ಮ ದ್ವಿವೇದಿ ಅವರ ಪತ್ನಿ ಕೂಡ ಮಾತನಾಡಿದ್ದಾರೆ. ಸ್ಥಳೀಯರ ನೆರವಿನಿಂದಲೇ ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಕೆಯೇ ಆಗಿದೆಯಾ ಅನ್ನುವಂತಹ ಅನುಮಾನ, ಕುಟುಂಬದ ಎದುರು ಹತ್ಯೆ ಮಾಡೋದೇ ಉಗ್ರರ ಉದ್ದೇಶವಾಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಕುಟುಂಬದ ಎದುರೇ ಕೊಲ್ಲಲಾಗಿದೆ. ಉಗ್ರರ ಕ್ರೌರ್ಯವನ್ನ ಇದೀಗ ಬಲಿಯಾದ ಶುಭಂ ದ್ವಿವೇದಿ ಅವರ ಪತ್ನಿ ಬಿಚ್ಚಿಟ್ಟಿದ್ದಾರೆ. ಸ್ಥಳೀಯ ಪೊಲೀಸರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಓಕೆ, ಆರಂಭದಲ್ಲಿ ಅಲ್ಲಿ ಪಹಲ್ಗಾಮ್ನ ಬೈಸರನ್ಗೆ ಹೋದಂತಹ ಸಂದರ್ಭದಲ್ಲಿ ಎಲ್ರಿಗೂ ಅನಿಸಿತ್ತು ಅಲ್ಲೆಲ್ಲ ಸುತ್ತಮುತ್ತ ಸೈನಿಕರಿದ್ದಾರೆ, ಭದ್ರತೆ ಇದೆ ಅಂತ. ಆದರೆ ಅಲ್ಲಿ ಆಮೇಲೆ ಗೊತ್ತಾಗಿದ್ದು ಅವ್ರುಗಳೇ ಉಗ್ರರು ಅಂತ. ಮತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಬರೋರ ಹತ್ರ ಈ ವೆಪನ್ಸ್ಗಳನ್ನೆಲ್ಲ ಹೇಗೆ ಇಟ್ಕೊಂಡು ಬರ್ಲಿಕ್ಕೆ ಸಾಧ್ಯ, ಅದನ್ನೆಲ್ಲ ಹೇಗೆ ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ? ಸ್ಥಳೀಯರೇ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರುಗಳ ಸಹಕಾರದಿಂದಲೇ ಇದಾಗಿದೆ ಅನ್ನೋ ಅನುಮಾನವನ್ನು ಕೂಡ ಆಕೆ ವ್ಯಕ್ತಪಡಿಸ್ತಾ ಇದ್ರು.